ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಮತ್ತು ನಾನು ಸ್ವಲ್ಪ ಜೋಳ ತರೋಣ ಅಂತ ಹೋಗ್ತಾಯಿದ್ದೀನಿ. ಜೋಳ ನೀವು ಅನ್ಕೋಬೋದು ಇಷ್ಟು ದಿನ ಎಲ್ಲ ರಾಗಿ ತಿಂತಾಯಿದ್ರಿ, ಇವಾಗ ಏನಾಯಿತು ಜೋಳ ತರಲಿಕ್ಕೆ ಹೋಗ್ತಾ ಇದ್ದೀರಾ ಅಂತ ಅನ್ಬೋದು. ಡಾಕ್ಟರ್ ಹೇಳಿದ್ರು ನನಗೆ ಸ್ವಲ್ಪ ಮುದ್ದೆ, ರಾಗಿ ಮುದ್ದೆನ ತಿನ್ನೋಕೆ ಹೋಗ್ಬಿಡಿ, ಅದು ಸ್ವಲ್ಪ ಬೇಗನೆ ಜೀರ್ಣ ಆಗೋದಿಲ್ಲ, ಹಂಗಾಗಿ ಜೋಳದಿಂದ ರೊಟ್ಟಿ ತಿನ್ನಿ, ಜೋಳದ ಮುದ್ದೆ ತಿನ್ಬೋದು ಅಂತ ಹೇಳಿದ್ರು. ಸ್ವಲ್ಪ ತಂದು ಮಾಡಿಕೊಂಡ್ರೆ ಮುದ್ದೆ ಅಥವಾ ಗಂಜಿ ರೊಟ್ಟಿ ಎಲ್ಲ ಮಾಡ್ಕೊಬೋದಲ್ವ, ಹಾಗೆ ಸ್ವಲ್ಪ ತಂದುಬೇಡ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಲಾಸ್ಟ್ವರೆಗೂ ನೋಡಿ ಹೇಗಿತ್ತು ಇವತ್ತಿನ ವಿಡಿಯೋ ಅಂತ ಕನ್ನಡದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ಯಾರು ಬೈಕೊಂಡು ಬ್ಯಾಡ್ ಕಮೆಂಟ್ ಮಾಡಿಕೊಂಡು ಹೊಟ್ಟೆ ಹುರ್ಕೊಂಡು ಮಾಡ್ತಾರೆ ಅವ್ರಿಗೆಲ್ಲ ನಾನು ಮಾಡೋದೇನು ಹೇಳಿ, ನನಗೆ ಯಾರು ಬ್ಯಾಡ್ ಕಮೆಂಟ್ ಮಾಡ್ತಾರೆ ಅವ್ರನ್ನ ನಾನು ಬ್ಲ್ಯಾಕ್ ಲಿಸ್ಟ್ ಮಾಡೋದು. ತುಂಬ ಕಮೆಂಟ್ಗಳಾಗೆ ಬರುತ್ತೆ. ಇನ್ನೊಂದೊಂದು ಹೊಸ ಐಡಿ ಮಾಡಿಕೊಂಡು ಕಮೆಂಟ್ ಮಾಡ್ತಾ ಇರ್ತಾರೆ. ತಲೆ ಕೆಡ್ಸ್ಕೊಳಕ್ಕಾಗಲ್ಲ, ಯಾಕೆಂದರೆ ಬ್ಯಾಡ್ ಕಮೆಂಟ್ ಎಲ್ಲ ನೋಡಿಕೊಂಡು ಅಲ್ಲಿ ಬಿಟ್ಕೊಂಡು ಅಯ್ಯೋ ಅಂತ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಅಂಥವ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳ್ಳೋಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ, ಬ್ಲ್ಯಾಕ್ ಮಾಡಿ ಬಿಸಾಕ್ತೀನಿ. ಇಷ್ಟೇ ಮಾಡೋದು. ನನಗಂತ ನನ್ನ ಸಬ್ಸ್ಕ್ರೈಬರ್ ಇದ್ದರೆ ಒಳ್ಳೆ ಕಮೆಂಟ್ ಮಾಡಬೇಕು ಅಂದರೆ ಮಾಡ್ತಾರೆ, ಮಾಡಲೇಬಾರ್ದು ಅಂತ ವೀಡಿಯೋ ನೋಡ್ಕೊಂಡು ಹೋಗ್ತಾರೆ. ಅಷ್ಟೇ, ನೀವು ಅದನ್ನೇ ಮಾಡಿ. ಸುಮ್ಮನೆ ಯಾಕೆ ನಮ್ಮ ನಿಮ್ಮ ಮಧ್ಯೆ ಏನು ದ್ವೇಷ ಇದೆಯಪ್ಪ, ನೀವೆಲ್ಲ ಇರ್ತೀರ, ನಾನು ಇಲ್ಲಿದ್ದೀನಿ, ನನ್ನ ಬಗ್ಗೆ ನಿಮಗೆ ಗೊತ್ತಿರಲ್ಲ, ನಿಮ್ಮ ಬಗ್ಗೆ ನಮಗೆ ಗೊತ್ತಿರಲ್ಲ, ಅವ್ರು ಯಾರು ನನಗೆ ಕಮೆಂಟ್ ಮಾಡಲ್ಲ. ಅದೇ ನಮ್ಗೆ ಹತ್ತಿರದಲ್ಲೇ ಒಳಗೆ ಇರ್ತಾರಲ್ಲ ಅಂಥವ್ರು ಅವ್ರ ಹೆಸರಲ್ಲಿ ಓಪನ್ ಮಾಡ್ಕೊಳ್ಳಲ್ಲ, ಬೇರೆ ಯಾವುದೋ ಒಂದು ಹೆಸರಲ್ಲಿ ಓಪನ್ ಮಾಡ್ಕೊಳ್ತಾರೆ, ಕಮೆಂಟ್ ಮಾಡ್ತಾರೆ, ನನ್ನ ಕಲ್ಲಿ ಬೈಸ್ಕೊಂಡು ಬ್ಲ್ಯಾಕ್ ಮಾಡಿಸ್ಕೊಳ್ತಾರೆ. ಇಷ್ಟೇ, ನಾನೇನು ಮಾಡೋಕ್ಕಾಗಲ್ಲ. ಇಂಥದಕ್ಕೆಲ್ಲ ಎದುರ್ಕೊಳಕ್ಕಾಗುತ್ತಾ? ಏನೂ ಮಾಡೋಂಗಿಲ್ಲ. ಬನ್ನಿ ಇವತ್ತಿನ ವ್ಲಾಗ್ ನೋಡ್ಕೊಂಡು ಬನ್ನಿ. ಖುಷಿಲೇ ಆಟ ಆಡ್ಕೊಂಡಿರ್ತೀಯಾ ಮಕ್ಕಳ ಜೊತೆ? ಹಾಂ, ಇರ್ತೀಯಾ? ಬುಜ್ಜಿ ಫ್ರೆಂಡ್ಸ್ ಜೊತೆ ಎಲ್ಲ ಆಟ ಆಡ್ತಿದ್ದೆ, ಬೈಕ್ ತಗೊಂಡು ಬೈಕ್ ಎತ್ತಿ ಒಳಗಡೆ ಇಟ್ಟಾಯಿತು. ಏನದು ಖುಷ್ ತಾಗಿ? ಖುಷ್ ಕರೆಕ್ಟಾಗಿ ಜಾಕೆಟ್ ಹಾಕೋ. ಅದೇನದು ದಾರ ನೇತಾಡ್ತಾ ಇರೋದಲ್ಲಿ ನೋಡಲ್ಲಿ ಕೆಳಗಡೆ ನೋಡು ಕರೆಕ್ಟಾಗಿ ಕಟ್ಟು, ಅದನ್ನು ಕಟ್ಸ್ಕೊಂಬಮ್ಮನ ಕೈಲಿ. ಇವಾಗ ಕ್ರಿಕೆಟ್ ಅಲ್ಲ, ನೀನು ಬರೋಷ್ಟಿಗೆ ಅಂತ ಕ್ರಿಕೆಟ್ ಆಡ್ತಾ ಇದ್ದೀನಿ ನಾನು, ಜೋಕರು ನೀವಿಬ್ರು ಒಂದೊಂದು ಟೀಮು, ಆಯ್ತಾ? ಕರೆಕ್ಟಾಗಿ ಬ್ಯಾಟ್ ಎಲ್ಲಿದೆ? ಎಸ್, ಹೈಪರ್ ಮಾರ್ಕೆಟ್. ನಾನು ಜೋಳ ನೋಡ ಅಲ್ಲೊಂಟು ತಗೊಳ ಮೊದಲಿಗೇನೆ. ಹಾಂ ಬಾ ಬಾ, ಬನ್ನಿ, ಇಲ್ಲಿದ್ದೀನಿ ನಾನು, ಇಲ್ಲಿದ್ದೀನಿ. ಬಾ ಬಾ ಬಾ. ಏನದು ಅಲ್ಲಿ ಬಂತು. ಜಾವ ಗೋಧಿ ಬೇಕು ನನಗೆ. ಮತ್ತು ಜೋಳ ಇದೆಯಾ? ಬಿಳಿ ಸಣ್ಣ ಜೋಳ ಬರುತ್ತಲ್ಲ, ಗೋಧಿ, ಜಾವ ಗೋಧಿ ತಾನೆ ಪುಟ? ಹಾಂ, ನೀವು ಹೇಳಿದ್ದು ಜಾವ ಗೋಧಿ. ಅದೇ ಸರಿ ನಂತೀನಿ, ಯಾವುದು ಸರಿ ಇಲ್ಲ ಅಂತ ಗೋಧಿಲಿ. ನಾವು ಗೋಧಿ ಹಿಟ್ಟು ಬೇಡ, ಗೋಧಿನೇ ತಗೊಂಡು ಹೋಗೋಣ. ಬೇಡವಂಗೆ ತಗೊಳ್ಳೋದು ಗೋಧಿ ಹಿಟ್ಟು ಬೇಡ, ಗೋಧಿನೇ ತಗೊಳ್ತೀನಿ ನಾನು, ಬೇಕಾದ್ರೆ ಪೌಡರ್ ಮಾಡಿಸ್ಕೊಳ್ಳೋಣ. ಜಾವ ಗೋಧಿ ಮತ್ತು ಬಿಳಿ ಜೋಳ. ಯಾರೋ ಹುಡುಗಿ ಹೊಸಬ್ರು ನನಗಿದ್ದಾರೆ, ಗೊತ್ತಾಗ್ತಾ ಇಲ್ಲ ನನಗಿದೆ. ಹೌದಾ? ಕೇಳಪ್ಪ, ಜೋಳ ಇದೆಯಲ್ಲ ಜೋಳ, ಅವ್ರು ಹೋಗ್ತಾ ಇದ್ದಾರೆ. ಇಲ್ಲಿದೆಯಲ್ಲಮ್ಮ, ಅದೇ ಮೇಡಮ್ ಗೊತ್ತಾಯ್ತು ಎಷ್ಟು ಕೆ ಜಿ ಬೇಕು ಅಂತ. ಆಗಿದೆ, ಪಾಲಿಶ್ ಆಗಿರೋ ಅರ್ಥ ಅಂತ. ಅರ್ಕ ಹುಳಿ ಹಪ್ಪಳ ಚೆನ್ನಾಗಿದೆ. ಗೋಧಿ ಹಿಟ್ಟು ಎದ್ದೆಣ್ಣೆ ಒಂದು, ಪೌಡ್ರ್ ಒಂದು, ಚಿಕನ್ ಮಸಾಲ, ಖುಷ್ ಫ್ಯಾನ್ಸ್. ಆಯ್ತು, ಬರುತ್ತೆ ಇಲ್ಲಿ ಬುಜ್ಜಿ. ಅಲ್ಲ, ಯಾವ್ದು ಬೇಕು ಹೇಳಿ ನಿಮಗೆ? 45 ಬೇಕಾ 49 ಬೇಕಾ? ಕೊಡಪ್ಪ, ಎಕ್ಸ್ಚೇಂಜ್ ಮಾಡ್ಕೊಡಪ್ಪ. ಇಲ್ಲೇ ಇರೋದು ಕಣಮ್ಮ, ದಟ್ಗಳೇನೆ. ಇಲ್ಲ, ನಾವು ಇದೇ ಏರಿಯಾದಲ್ಲಿರೋದು. ಹಾಂ, ಹೌದೌದು, ಇಲ್ಲೇ ಇದ್ದೀವಿ ಪಕ್ಕದಲ್ಲೇ. ಬಟಾಣಿ ಎಷ್ಟು?
ಇವರು ನಮ್ಮ ಫಾಲೋವರ್ಸ್ ಬಜ್ಜಿ ಏನಂದರೆ ತುಂಬಾ ಇಟ್ಕೊಂಡಿದ್ದಾರೆ. ಅವ್ರು ಎಲ್ಲೋ ಬೈಕಲ್ಲಿ ಹೋಗ್ತಿದ್ರು, ನಾವಲ್ಲಿ ಶಾಪ್ ಹತ್ರ ಇದ್ವಲ್ಲ, ಬಂದ್ಬಿಟ್ಟು ಮಾತಾಡಿಸ್ಕೊಂಡು ಬಜ್ಜಿ ಜೊತೆ ಫೋಟೋ ಎಲ್ಲ ತೆಗೆಸ್ಕೊಂಡು ಕೊನೆಗೆ ನಮ್ಮ ಜೊತೆ ಫೋಟೋ ತೆಗೆಸ್ಕೊಂಡು ಬಾಯ್ ಮಾಡ್ಕೊಂಡು ಖುಷಿ ಆಯಿತು. ಅಲ್ಲಲ್ಲಿ ಹೋದಾಗೆಲ್ಲ ಸಿಗ್ತಾ ಇರ್ತಾರಲ್ವ, ಹಾಗಾಗಿ ಬಾಯ್ ಬಾಯ್ ಬಾಯ್. ಬುಜ್ಜಿ ಫಾಲೋವರ್ಸ್ ನೋಡಪ್ಪ, ಬುಜ್ಜಿಗೆ ಅವರು ಫಾಲೋವರ್ಸ್ ಆಗ್ಬಿಟ್ಟಿದ್ದಾರೆ. ಏಳು ಮೇಲೆ ನೀನು ನಿನ್ನ ಫಾಲೋವರ್ಸೇನೆ ಅವರು, ಏಳು ಮೇಲೆ. ಸಾಮಾನೆಲ್ಲ ತಕ್ಕೋದು ಕೊಟ್ಬಿಟ್ಟು ಜಾವ ಗೋಧಿನೂ ಸಿಗಲಿಲ್ಲ, ಮತ್ತು ಇದು ಸಿಗಲಿಲ್ಲ, ಜೋಳನೂ ಸಿಗಲಿಲ್ಲ. ಜೋಳ ಸೋಮವಾರ ಬರುತ್ತೆ ಅಂದರು, ಜಾವ ಗೋಧಿ ಅಂತ ಇಲ್ಲ ಅಂದರು. ನಾನು ಜಾವ ಗೋಧಿ ಅಲ್ಲಿ ಹೋದ್ಮೇಲೆ ತರೋಣ ಅಂದ್ಬಿಟ್ಟು ಇವಾಗ ಮಾಮೂಲಿ ಗೋಧಿ ಹಿಟ್ಟೆ ತಗೊಂಡೆ ಅರ್ಜೆಂಟಿಗೆ. ಇಲ್ಲಿ ಸುಮಾರು ಒಂದು 2-3 ಶಾಪ್ ಕೇಳಿದ್ವಿ, ಸೂಪರ್ ಮಾರ್ಕೆಟಲ್ಲೂ ಇಲ್ಲ ಅದು. ಹಂಗಾಗಿ ಇವಾಗ ಪಾರ್ಕ್ ಬಂದಿದ್ದೀವಿ, ನಾನು ಶೈಲು ಪಾಪು 3 ಜನ. ನೋಡಿ ಬಂದ ತಕ್ಷಣ ಅಲ್ಲಿ ಹೋಗ್ತಾನೆ ಆಟ ಆಡಲಿಕ್ಕೆ. ಖುಷ್ ತಗೋ ಇದನ್ನ, ಖುಷ್ ಕೋಪಟ ಇದನ್ನಲ್ಲಿ ಇಟ್ಬಾ. ನಂದು ಇದು ಅವನಲ್ಲಿ ಅಲ್ಲೇ ಇಟ್ಬಿಟ್ಟ. ಸರಿ, ಅವನಲ್ಲಿ ಆಟ ಆಡಲಿ, ನಡಿ ನಾವು ವಾಕಿಂಗ್ ಹೋಗಿದ್ದು ಬರೋಣ. ಟೈಮ್ ನೋಡ್ಕೊಬಿಟ್ಟು ಫುಲ್ ವಾಕ್. ನನ್ನ ಮಗಳು ಫುಲ್ ಸಣ್ಣ ಆಗ್ಬಿಡ್ತಾಳೆ ವಾಕ್ ಮಾಡಿ 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 ಮಾಡಿ. ತಿನ್ಕ ನನ್ನ ಸಪ್ಪ ಹಾಗೆ ನೀನು ಆಮೇಲೆ ವಾಕ್ ಮಾಡು. ಹೌದಲ್ವಾ, ನಾನಂತ ಫುಲ್ ಸ್ವೆಟ್ರು ಮತ್ತು ಟೋಪಿ ಕೂಡ ಹಾಕೋಬಿಡ್ತೀನಿ. ಯಾಕೆ ಅಂದರೆ ವಾಕ್ ಮಾಡಬೇಕಾದ್ರೆ ಫುಲ್ ಬೆಚ್ಚಗಿರಬೇಕು ಅಂದರೆ ಟೋಪಿ ಹಾಕೋಬೇಕು, ಸ್ವೆಟರ್ ಹಾಕೋಬೇಕು. ನಾನು ಬೆಳಗ್ಗೆನೂ ಮಾಡಿದ್ದೀನಿ ವಾಕ್. ಎಷ್ಟು ಮಾಡಿದ್ದೀನಿ ಹೇಳಿ ಇವತ್ತು? 45 ಮಿನಿಟ್ ವಾಕ್ ಮಾಡಿದ್ದೀನಿ. ಇದನ್ನೇ ಹೇಳ್ತಾರೆ ಪುಟ, ಏನು ಇಂಗ್ಲೀಷಲ್ಲಿ ಮಾತಾಡ್ತೀಯಾ, ಯಾವುದ್ರಲ್ಲಿ ಹೇಳ್ಯಾರ ಪುಟ? ಏನು ಇಂಗ್ಲೀಷಲ್ಲೇ ಇಂಗ್ಲೀಷ್ ಬರಲ್ವಾ ಇವಾಗ, ಹಿಂಗಂದರೆ ಇಂಗ್ಲೀಷಲ್ಲೇ ಮಾತಾಡ್ತೀಯ ಅಂತಾರೆ. ಅವಾಗ ನಿನಗೆ ಇಂಗ್ಲೀಷ್ ಬರಲಿಲ್ಲ ಅಂದರೆ ಈಸು ಹಾಕಿಬೇಕಾ ಅಂತ. ಅದಕ್ಕೆ ನಾನು ಹೇಳಿದ್ದೀನಿ ಅವ್ರಿಗೆ, ಅಲ್ಲ ನಾವು ಹುಟ್ಟಿರೋದು ಕರ್ನಾಟಕದಲ್ಲಿ, ನಮ್ಮ ದೇಶದಲ್ಲಿ ನಾವು ಕನ್ನಡ ಮಾತಾಡಬೇಕು, ನಮ್ಗೆ ಇಂಗ್ಲೀಷ್ ಏನಕ್ಕೆ ಪುಟ? ಬಂದರೂ ಕೂಡ ಯಾಕೆ, ನನಗೆ ಇಂಗ್ಲೀಷ್ ಬರುತ್ತೆ, ಸ್ವಲ್ಪ ಬರುತ್ತೆ ಅಂತ ಗೊತ್ತು. ನಾನು ಆದರೂ ಬರದೇ ಇರೋ ಇಂಗ್ಲೀಷ್ನ ಅದನ್ನು ಕಷ್ಟಪಟ್ಟು ಕಮೆಂಟ್ಗೆ ಉತ್ತರ ಕೊಡೋದಾಗ್ಬೋದು, ಇದು ಮಾಡೋದು. ನಾನು ಮಾಮೂಲಿ ಕ್ಯಾಶುವಲಾಗಿ ಮಾತಾಡ್ತೀವಿ. ಅವ್ರೇನು ಮಾತಾಡೋಕ್ಕೆ ನಾವು ಇಂಗ್ಲೀಷ್ ಅವ್ರಿಗೆ ಗೊತ್ತಿಲ್ಲ. ಅಲ್ಲಿ ನಾವು ಇಂಗ್ಲೀಷ್ ಅವರು ಹೇಳಿದ್ದಾರೆ, ನಿಮ್ಗೆ ಕನ್ನಡ ಇಂಗ್ಲೀಷ್ ಬರಲಿಲ್ಲ ಅಂದರೆ ಈಸೋಕೆ ಯಾಕೆ ಅಂತ. ಅವ್ರೇನು ಇಂಗ್ಲೀಷ್ನವ್ರು ಕೊಟ್ಟಿದ್ದಾರಾ ಅಲ್ವಾ? ಹೌದು, ಅದಕ್ಕೆ ಅವ್ರು ಆ ಥರ ಕೇಳೋದು ಪುಟ. ಹೇಳಿ ಬನ್ನಿ, ಅವ್ರಿಗೆ ಇನ್ನೇನು ಕೆಲಸ ಅಲ್ವಾ? ಎಸ್, ಬನ್ನಿ ಇವಾಗ ವಾಕ್ ಮಾಡಿ ಸಿಗ್ತೀನಿ. ಮೇರೇದಲ್ಲಿ ಗಣಪತಿ ಬಿಡ್ತಾ ಇದ್ದಾರೆ, ಹಾಗಾಗಿ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರಪ್ಪ. ನೋಡಿ ಮುಂದೆ ಹೋಗೋಣ ಬನ್ನಿ. ಈ ಕಡೆ ಬರ. ಅಯ್ಯೋ ಗೋಶ್, ಬಿಡಿಸ್ಬಿಟ್ಟು ಅವನ್ನ ಬಿಡಿ ಚಿನ್ನಿ. ಗೋಶ್ ನಮ್ದು ಕಾಯಿ ತಂದು ಕೊಡ್ಬೇಕು. ಕೂಷ್ಮಾ ಉದ್ದುದ ಮಾಡ್ಕೊ, ಅಡ್ಡ ಮಾಡ್ಕೊ. ಹಾಂ